ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ಈ ಒಂದು ಸರನ ನೋಡಿ ಕಮ್ಮಿ ಗ್ರಾಮಲ್ಲಿ ಭಾರತ್ ಜ್ಯುವೆಲ್ಲರ್ಸಲ್ಲೇ ಮಾಡಿದ್ದಾರೆ. ಈ ಥರ ಮುತ್ತಿನ ಸರಗಳು ಬೇಕಂದ್ರೂ ಕೂಡ ಕಲೆಕ್ಷನ್ಸ್ ಇದೆ. ಬೇಕು ಅನ್ನೋರು ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆನೂ ಕೂಡ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಮತ್ತೆ ವೆಯ್ಟ್ ಲಾಸ್ ಪೌಡರ್ ಕೂಡ ಆರ್ಡರ್ ಆಗಿತ್ತು ಅಂಥೇಳಿ ಮತ್ತೆ ವೆಯ್ಟ್ ಲಾಸ್ ಪೌಡರ್ನ ಮಾಡ್ತಾಯಿದ್ದೀವಿ. ಮಾಮೂಲಿ ಗೊತ್ತಿರುತ್ತೆ ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ಗೆ ಅಮ್ಮನ ಮನೇಲಿ ಮಾಡಿಕೊಡ್ತಾರೆ, ನಾನು ಅದನ್ನು ಪ್ಯಾಕ್ ಮಾಡ್ಕೋತೀನಿ ಅಂತ. ಎಷ್ಟು ಪದಾರ್ಥ ಹಾಕಿದ್ದೀವಿ ಅಂತ ನೀವೇ ನೋಡ್ತಾ ಇರ್ಬೋದು. ಅದು ಅಲ್ಲದೆ ಇವಾಗ ಇನ್ನೂ ಒಂದು 6 ಪದಾರ್ಥನ ಎಕ್ಸ್ಟ್ರಾ ಸೇರಿಸಿದ್ದೀನಿ. ಅದು ಯಾವುದು ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತೋರಿಸಿ ಅಂತಲೂ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಹಾಗೆಯೇ ಫಸ್ಟ್ ತೊಗೊಂಡು ಯೂಸ್ ಮಾಡಿರೋರಿಗೆ ಚೆನ್ನಾಗೇ ರಿಸಲ್ಟ್ ಬಂದಿದೆ. ಹಾಗೆ ಮತ್ತೆ ಇನ್ನೂ ಒಂದು ಸಲ ತೊಗೊಂಡು ಯೂಸ್ ಮಾಡ್ತಾಯಿದ್ದಾರೆ. ಅದು ಅಲ್ಲದೆ ಟೇಸ್ಟ್ ಕೂಡ ಇಷ್ಟಪಡ್ತಾ ಇದ್ದಾರೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಇದುವರೆಗೂ ಆಗಿಲ್ಲ. ಬೇಕು ಅನ್ನೋರು ಇದೇ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಈ ಒಂದು ಪೌಡರಿಂದ ದಪ್ಪನೂ ಕೂಡ ಆಗ್ಬೋದು, ಹಾಗೆಯೇ ಸಣ್ಣನೂ ಕೂಡ ಆಗ್ಬೋದು ಅಂತ ಆಲ್ರೆಡಿ ಹಳೆ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಇವಾಗ ಏನಕ್ಕೆ ನಾವು ತುಂಬಾ ದಪ್ಪ ಆಗ್ತೀವಿ ಅಂದರೆ ಇವಾಗ ಮನೇಲಿರೋಂಥ ಅವ್ರು ಏನು ಮಾಡ್ತಾರೆ ಗೊತ್ತಾ, ಇವಾಗ ಲೇಡೀಸು ಬೆಳಗ್ಗೆ ಎಲ್ಲ ಬೇಗನೆ ತಿಂಡಿನೂ ಕೂಡ ಮಾಡಿರ್ತಾರೆ, ಬಟ್ ಅದನ್ನು ತಿನ್ನೋಕೆ ಹೋಗಿರಲ್ಲ. ಏನಕ್ಕೆ ರೀಸನ್ ಅಂತ ಹೇಳಿದರೆ, ಇವಾಗ ನಾವು ತಿಂಡಿ ತಿಂದ್ಬಿಟ್ರೆ ಬೇರೆ ಕೆಲಸನ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಸೋಂಬೇರಿ ಅಂತ ಅನ್ನಿಸ್ಬಿಡುತ್ತೆ. ತಿಂಡಿ ತಿಂದ ತಕ್ಷಣ ಸ್ವಲ್ಪ ಹೋಗಿ ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಯಾವ ಕೆಲಸ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಅಂದರೆ ಆ್ಯಕ್ಟಿವ್ನೆಸ್ಸೇ ಇರೋಲ್ಲ. ಆವಾಗ ಒಂದು ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ಏನು ಮಾಡ್ತಾರೆ, ತಿಂಡಿನ ಸ್ಕಿಪ್ ಮಾಡಿಬಿಡ್ತಾರೆ. ಅಂದರೆ ಇವಾಗ ಒಂದು 9 ಗಂಟೆಲಿ ತಿನ್ನಬೇಕಾಗಿರೋ ತಿಂಡಿನ 11 ಗಂಟೆ 12 ಗಂಟೆಗೆ, ಇನ್ನೇನು ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಅವರು ತಿಂಡಿನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ಬರು ಪೂಜೆ ಮುಗಿಸಿ ತಿಂಡಿ ತಿನ್ನಬೇಕು ಅಂತೇಳಿ ಪೂಜೆ ಆಗೋದು 1 ಗಂಟೆ ಆದರೂ ಪರವಾಗಿಲ್ಲ, ತಿಂಡಿನೇ ತಿಂದಿರಲ್ಲ. ಉದಾಹರಣೆ ನಮ್ಮಮ್ಮನೂ ಕೂಡ ಹಂಗೇ ಮಾಡೋದು. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ನೀವು ಓವರ್ ಗ್ಯಾಸ್ಟ್ರಿಕ್ ಕೂಡ ಆಗಿ ನಿಮಗೆ ಹಾರ್ಮೋನು ಚೇಂಜಸ್ಸಿಂದ ದಪ್ಪ ಆಗ್ತಾ ಹೋಗ್ತೀರಾ. ಇದು ಕೆಲವೊಬ್ಬರು ಮಾಡ್ತಿರ್ತಾರೆ. ಹಾಗೆಯೇ ಇನ್ನು ಕೆಲವೊಬ್ಬರು ಇವಾಗ ನೋಡಿ, ಬೆಳಗ್ಗೆ ತಿಂಡಿ ತಿನ್ನೋದೇ ಒಂದು 12 ಗಂಟೆ ಅಥವಾ 1 ಗಂಟೆ ಈ ಥರ ಮಾಡ್ಕೊಂಡಿರ್ತಾರೆ ಅಲ್ವಾ. ಅವ್ರಿಗೆ ಮಧ್ಯಾಹ್ನ ಊಟದ್ದು ಕೂಡ ಟೈಮಿಂಗ್ಸು ಲೇಟ್ ಆಗುತ್ತೆ. ಅದೇ ಥರ ನೈಟ್ ಊಟದ್ದು ಕೂಡ ಟೈಮಿಂಗ್ಸ್ ಲೇಟ್ ಆಗುತ್ತೆ. ಇದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿರೋದು. ಅಂದರೆ ಮನೇಲಿ ಇದ್ಕೊಂಡು ನಾವು ತುಂಬಾ ದಪ್ಪ ಆಗ್ತಾಯಿದ್ದೀವಿ, ಇಷ್ಟೊಂದು ಕೆಲಸ ಮಾಡ್ತೀವಿ ಮನೆ ಕೆಲಸನ, ಆದರೂ ಕೂಡ ದಪ್ಪ ಇದ್ದೀವಿ, ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಅಂತ ಈ ಒಂದು ಏನಕ್ಕೆ ಅನ್ನೋದು ಒಂದು ರೀಸನ್ನ ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ನನಗಂತೂ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡಿರೋಂಗೆ ಒಂದು 80% ಅಂತೂ ಲೇಡೀಸು ಇದೇ ಥರನೇ ಮಾಡ್ತಾ ಇರೋದು. ಬೆಳಗ್ಗೆ ತಿಂಡಿ ಲೇಟಾಗಿ ಮಾಡೋದು, ಆಮೇಲೆ ತಿಂಡಿ ಬೇಗ ತಿಂದ್ಬಿಟ್ರೆ ಕೆಲಸ ಆಗೋಲ್ಲ ಅಂತ ಲೇಟಾಗಿ ತಿನ್ನೋದು, ಇದೇ ಥರ. ಅದರಿಂದನೇ ನೀವು ದಪ್ಪ ಆಗ್ತಿರೋದು. ಈ ವೆಯ್ಟ್ ಲಾಸ್ ಪೌಡರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ನೀವು 9 ಒಂದು ಗಂಜಿ ಥರ ಮಾಡ್ಕೊಂಡು ಕುಡಿತೀರಾ. ಅದು ನಿಮಗೆ ಲೇಸಿನೆಸ್ ಕೂಡ ಬರಲ್ಲ, ನೀವು ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಏಕೆಂದರೆ ನನಗೆ ಆಲ್ರೆಡಿ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ. ನಮಗೆ ಇದನ್ನು ಈ ಒಂದು ಗಂಜಿನ ತೊಗೊಂಡ್ಮೇಲೆ ನಾವು ಇನ್ನೂ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ, ಥ್ಯಾಂಕ್ ಯು ಅಂತ ಹೇಳಿ ನನಗೆ ಮೆಸೇಜ್ ಕೂಡ ಕಳಿಸಿದ್ದಾರೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಯಾವ್ಯಾವುದು ರಿವ್ಯೂ ಬಂದಿದೆ ಅಂತ ಅದನ್ನೇ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ಕೋತೀನಿ. ಈ ಒಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ತಿಳಿಸ್ಕೊಟ್ಟು, ಹಾಗೆಯೇ ವೆಯ್ಟ್ ಲಾಸ್ ಪೌಡರು ಮತ್ತೆ ಬೇಕು ಅನ್ನೋರು ತೊಗೊಳ್ಳಿ ಅಂತ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಾವು ನೋಡಿ ಎಲ್ಲನೂ ಕೂಡ ಹುರಿದು ನೀಟಾಗೇ ಮಾಡ್ತಾ ಇರೋದು. ನಮ್ಮ ಮನೆ ಚಿಕ್ಕದಿರ್ಬೋದು, ಬಟ್ ನೀವು ಮಾಡೋಂಥ ಕೆಲಸ ಮಾತ್ರ ನೀಟಾಗಿ ಮಾಡ್ತಾಯಿದ್ದೀವಿ. ಆದಷ್ಟು ಸಪೋರ್ಟ್ ಮಾಡಿ. ಈ ರೀತಿ ಮಾಡೋದಂತೂ ಎಲ್ಲರೂ ನೀವೇ ಅನ್ಕೋಬೋದು ಅಲ್ವಾ, ಹೌದು ನಾವು ಹಿಂಗೇ ಮಾಡ್ತಾ ಇರೋದು ಅಂತ ನೀವೇ ಅನ್ಕೋತಿರ್ತೀರ ಈ ಒಂದು ವೀಡಿಯೋ ನೋಡೋರು. ಅದಂತೂ ನಿಜ. ಏನಕ್ಕಂದರೆ ಈಗ ಮಕ್ಕಳು ಮತ್ತು ಇವಾಗ ಹಸ್ಬೆಂಡ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಒಂದು 9 ಗಂಟೆ 9:30ಗೆಲ್ಲ ತಿಂಡಿನ ನೀವು ಪ್ರಿಪೇರ್ ಮಾಡಿರ್ತೀರ ಮನೇಲಿ ಆಲ್ಮೋಸ್ಟು. ಬಟ್ ಅದನ್ನೆಲ್ಲ ತಿಂದ್ಬಿಟ್ರೆ ನಿಮ್ಗೇನಾಗುತ್ತೆ, ಹೊಟ್ಟೆ ಬೇಗನೆ ತುಂಬ್ದಂಗೆ ಆಗ್ಬಿಟ್ಟು ನಿದ್ದೆ ಮಾಡಿಬಿಡೋಣ, ನಾವು ಮಲ್ಕೊಬಿಡೋಣ ಅನಿಸುತ್ತೆ, ಕೆಲಸನೂ ಆಗಿರಲ್ಲ ಅಂಥೇಳಿ ತಿಂಡಿನ ಲೇಟಾಗಿ ತಿನ್ನೋದು. ಈ ಥರ ಮಾಡಿಕೊಂಡು ನೀವು ದಪ್ಪ ಆಗ್ತಿರ್ತೀರ. ಅದ್ರ ಬದಲು ಈ ಥರ ಗಂಜಿ ತೊಗೊಂಡು ನೀವು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡಿಬಿಟ್ಟು, ಅಂದರೆ ರೈಸ್ ಎಲ್ಲ ತಿನ್ನೋದಂತೂ ನಿಜವಾಗ್ಲೂ ಬೆಳಗ್ಗೆ ಟೈಮ್ ಅವಾಯ್ಡ್ ಮಾಡಲೇಬೇಕು. ಅದರಿಂದನೇ ಹೆಲ್ತು ಕೂಡ ಪ್ರಾಬ್ಲಮ್ ಆಗೋದು, ನಾವು ದಪ್ಪನೂ ಕೂಡ ಆಗೋದು. ಈ ರೀತಿ ನೀವು ಗಂಜಿನ ಕುಡ್ಕೊಂಡು ಒಂದು 12 ಗಂಟೆಗೆ ಏನಾದರೂ ಒಂದು ತಿಂದ್ಕೊಂಡು, ಆಮೇಲೆ ಮಧ್ಯಾಹ್ನ 1 ಗಂಟೆ 1:15 ಕರೆಕ್ಟಾಗಿ ಊಟ ಮಾಡಿಕೊಂಡು ಒಂದು ಟೈಮಿಂಗ್ಸ್ ಅಂತ ಇಟ್ಕೋಬೇಕು ಊಟಕ್ಕೆ ಅಂತ. ಆವಾಗಲೇ ನಿಮಗೆ ಬ್ಯಾಲೆನ್ಸ್ ಕೂಡ ಆಗುತ್ತೆ, ಆ್ಯಕ್ಟಿವ್ ಆಗೂ ಕೂಡ ಇರ್ಬೋದು. ಹಾಗೆಯೇ ನೀವು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೋದು, ಎಲ್ಲ ಒಂದು ಬೆನಿಫಿಟ್ ಕೂಡ ಆಗುತ್ತೆ. ಈಗ ನಮ್ಮ ಮನೆಗೆ ಬಂದಮೇಲೆ ನೋಡಿ, ನಾನು ಅದನ್ನು ಆರಿಸಿ ಅಂದರೆ ಮಿಲ್ಗೆ ಹಾಕ್ಸ್ಕೊಬಂದು ಅದನ್ನು ಫುಲ್ಲು ಒಂದು 3 ಅವರ್ ಆದರೂ ಆರಿಸ್ತೀನಿ. ಏಕೆಂದರೆ ಅದು ಕಿಟ್ಟ ಕಟ್ಟಬಾರ್ದು. ಆಮೇಲೆ ನೀವೆಲ್ಲ ತೊಗೊಂಡಾದಮೇಲೆ ಮನೇಲಿ ಇಟ್ಕೊಂಡಿರ್ತೀರಲ್ವ, ಆ ಟೈಮಲ್ಲಿ ಕಿಟ್ಟ ಕಟ್ಟಬಾರ್ದು ಅಂತ ಚೆನ್ನಾಗಿ ಆರಿಸಾದ್ಮೇಲೆ ಈ ಥರ ಒಂದ್ರಿನೂ ಕೂಡ ಆಡಿ ಆಮೇಲೆ ನಾನು ಪ್ಯಾಕ್ ಮಾಡ್ತಾಯಿರೋದು. ಈ ರೀತಿ ಮಾಡಿ ಸೇಲ್ ಮಾಡ್ತಾಯಿರೋದು. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಆಲ್ಮೋಸ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಇನ್ನೂ ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ.
ಅಂದರೆ ನನಗೆ ಯಾವುದೇ ರೀತಿಯ ದುರಾಸೆ ಅಂತೂ ಇಲ್ಲ. ಹಾಗೆಯೇ ನನಗೆ ಯಾವುದೇ ರೀತಿಯಾದ ಅಹಂಕಾರನೂ ಇಲ್ಲ. ಆಮೇಲೆ ನನಗೆ ಎಲ್ಲ ಗೊತ್ತು ಅನ್ನೋ ಬುದ್ಧಿನೂ ಕೂಡ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾಯಿ ಚಾಮುಂಡೇಶ್ವರಿ ನೋಡಿಕೊಂಡೇ ಹೇಳ್ತಾ ಇದ್ದೀನಿ. ಅವಳಿಗೆ ನನಗೇನಾರು ಅಂಥ ಬುದ್ಧಿ ಇದ್ದರೆ ನನಗೆ ಬೇಕಾದ್ರೆ ಅವಳು ಏನಾದರೂ ಒಂದು ಶಿಕ್ಷೆ ಅಂತ ಕೊಡಲಿ. ನಾನು ನನಗೆ ಗೊತ್ತಿರೋ ಅಂಥದ್ದನ್ನ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಹಾಗೆಯೇ ಕೆಲವೊಂದು ನೋಡಿ ಕೂಡ ನಾನು ಕೂಡ ಕಲ್ತಿದ್ದೀನಿ. ಬಟ್ ನಾನು ಬೇರೆಯವ್ರನ್ನ ನೋಡಿಕೊಂಡು ವೀಡಿಯೋ ಅಂತೂ ಮಾಡ್ತಾಯಿಲ್ಲ. ನನಗೆ ಈ ಮಾತುಗಳನ್ನ ಕೇಳಿ ಕೇಳಿ ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದೆ. ಏನಕ್ಕಂದರೆ ಏನೋ ಅವಳು ನನ್ನ ನೋಡ್ಕೊಂಡು ಮಾಡ್ತಾಯಿದ್ದಾಳೆ, ನನಗೇನೂ ಗೊತ್ತಿರಲಿಲ್ಲ ಅವಳಿಗೆ, ನನ್ನ ನೋಡ್ಕೊಂಡು ಎಲ್ಲನೂ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ನನಗೆ ಒಬ್ಬರ ಹತ್ರ ಕೇಳಿದ್ರೆ ಪರವಾಗಿಲ್ಲ, ನನಗೆ ಅಂದರೆ ಒಂದು 3-4 ಜನದ ಹತ್ರ ಕೇಳಿ ಬೇಜಾರು ಅನಿಸ್ಬಿಟ್ಟಿದೆ. ಅದಕ್ಕೆ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ನನಗೇನು ಗೊತ್ತಾ, ನಾನು ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಯಾರ್ದೋ ಒಂದು ಆಟಕ್ಕೋಸ್ಕರ ನಾನು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋನ ಮಾಡ್ತಾಯಿಲ್ಲ. ನನಗೆ ಅಮೌಂಟ್ ಅವಶ್ಯಕತೆ ಇದೆ. ಆಮೇಲೆ ನಾನು ಕೂಡ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ಇಟ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರೋದು ಹೊರತು ಬೇರೆಯವ್ರಿಗೋಸ್ಕರ ಅಂತ ನಾನು ಏನೂ ಮಾಡ್ತಾಯಿಲ್ಲ. ಬೇರೆಯವ್ರಿಗೇನು ಕೊಡಬೇಕೋ ದೇವರು ಅವ್ರಿಗೇನು ಕೊಡಬೇಕೋ ಕೊಡ್ತಾನೆ, ನನಗೇನು ಕೊಡಬೇಕೋ ಅದನ್ನು ನನಗೆ ಕೊಡ್ತಾನೆ ಅಂತಲೇ ನಾನು ನಂಬ್ಕೊಂಡಿರೋದು. ಅದರಿಂದ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೂ ನಾನು ವಾರ ವಾರ ಹೋಗಿ ಕೈ ಮುಕ್ಕೊಂಡು ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ, ನನಗಿನ್ನೂ ಒಂದು ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗಾಗಲಿ, ಏಕೆಂದರೆ ನಮ್ಮದೇ ಆದಂಥ ಕೆಲವೊಂದು ಜವಾಬ್ದಾರಿಗಳಿವೆ, ಅದನ್ನೆಲ್ಲ ನಾವು ಆದಷ್ಟು ಮುಗಿಸ್ಬೇಕು ಅಂತ ಕೇಳಿಕೊಂಡು ನಾನು ತಾಯಿ ಚಾಮುಂಡೇಶ್ವರಿನ ನಂಬಿ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದು ಹೊರತು ನಾನು ಯಾರ್ಯಾರನ್ನೋ ನೋಡಿಕೊಂಡು ಏನೂ ಮಾಡ್ತಾಯಿಲ್ಲ. ಏಕೆಂದರೆ ಕೆಲವೊಂದು ಸಲ ಕೋಪದಿಂದನೂ ಕೂಡ ಏನೇನೋ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ಥರ ತಿರ್ಕೊಳ್ಳುತ್ತೆ. ಆಮೇಲೆ ನನ್ನದೇ ನಡಿಬೇಕು ಅಂತ ನಾನು ಯಾವತ್ತೂ ಮಾಡಲ್ಲ. ಯಾರೇ ಆದರೂ ಅಷ್ಟೇ, ನಾನೇ ಆದರೂ ಅಷ್ಟೇ, ಒಬ್ಬರ ಬಗ್ಗೆ ಏನಾದ್ರು ಒಂದು ಹೇಳ್ತಾ ಇದ್ದೀನಿ ಅಂದರೆ ಅದು ನಾನು ಯಾರ ಬಗ್ಗೆ ಹೇಳಿರ್ತೀನೋ ಅವ್ರಿಗೆ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಟ್ ನನಗೂ ಮನಸ್ಸಾಕ್ಷಿ ಅಂತಿದೆ. ನಾನು ಮಾಡ್ತಿರೋದು ತಪ್ಪೋ ಸರಿನೋ ಅನ್ನೋದು ನನಗೆ ಗೊತ್ತಿರುತ್ತೆ ಅಲ್ವಾ. ನಾನು ಒಬ್ಬರ ಬಗ್ಗೆ ಬೇರೆದೇನೋ ಹೇಳಿದ್ದೀನಿ ಅಂದರೆ ಅದು ನನಗೆ ಮನಸ್ಸಿಗೆ ಗೊತ್ತಿರುತ್ತೆ. ನಾನು ಮಾಡಿರೋದು ಸರಿನಾ ಅಥವಾ ತಪ್ಪಾ ಅನ್ನೋದು ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಅದೇ ಥರನೇ ಇರೋದು. ನಾನು ಯಾರ್ದೋ ಆಟಕ್ಕೋಸ್ಕರ ನಾನು ಏನೂ ಕೂಡ ಮಾಡ್ತಾಯಿಲ್ಲ, ಯಾರನ್ನೂ ನೋಡಿಕೊಂಡು ಕೂಡ ಮಾಡ್ತಾಯಿಲ್ಲ. ನಾನು ಯಾವಾಗಲೂ ನನ್ನ ಲೈಫಲ್ಲಿ ಯಾರು ನನಗೆ ಅಡ್ಜಸ್ಟ್ ಆಗ್ತಾರೋ ಅವ್ರಿಗೆ ಮಾತ್ರ ನಾನು ಅಡ್ಜಸ್ಟ್ ಆಗೋದು. ಅಡ್ಜಸ್ಟ್ ಆಗಬೇಕು ಅಂತಂದರೆ ಒಬ್ಬ ಮನುಷ್ಯ ಎಷ್ಟೊಂದು ಪರಿಸ್ಥಿತಿಗಳು ಬರ್ತವೆ, ಎಷ್ಟೊಂದು ಜೀವನದಲ್ಲಿ ನಡೆಯುತ್ತೆ. ಬಟ್ ಎಲ್ಲದಕ್ಕೂ ಎಲ್ಲರೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.